ಪ್ರಿಪೊಸಿಷನ್ಸ್ ಆಫ್ ಪ್ಲೇಸ್ ಆ್ಯಂಡ್ ಲೊಕೇಶನ್, ಸ್ಥಳದ ಪ್ರಿಪೊಸಿಷನ್ಗಳು ಒಂದು ವ್ಯಕ್ತಿ ಅಥವಾ ವಸ್ತು ಎಲ್ಲಿ ಇದೆ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಈ ಪ್ರಿಪೊಸಿಷನ್ಗಳನ್ನು ಉಪಯೋಗಿಸ್ತಾರೆ. ಮೊದಲನೇದಾಗಿ ಆ್ಯಟ್ ಅಂದರೆ ನಿರ್ದಿಷ್ಟ ನಿಖರ ಸ್ಥಳ, ಪಾಯಿಂಟ್. ಎಕ್ಸಾಂಪಲ್ ಆಗಿ ಹೇಳೋದಾದರೆ ಸ್ಟ್ಯಾಂಡ್ ಆಟ್ ದ ಡೋರ್, ದ್ವಾರದಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಅಟ್ ದ ಬಸ್ ಸ್ಟಾಪ್, ಬಸ್ ನಿಲ್ದಾಣದಲ್ಲಿ ನಿಲ್ಲಿ. ಹೀ ಈಸ್ ಅಟ್ ದ ಬಸ್ ಸ್ಟಾಪ್, ಅವನು ಬಸ್ ನಿಲ್ದಾಣದಲ್ಲಿ ಇದ್ದಾನೆ. ಐ ಆಮ್ ಎಟ್ ಹೋಮ್, ನಾನು ಮನೆಯಲ್ಲಿ ಇದ್ದೇನೆ. ಮೀಟ್ ಮೀ ಎಟ್ ದ ಕಾರ್ನರ್, ನನಗೆ ಮೂಲೆಯಲ್ಲಿ ಭೇಟಿಯಾಗು. ಶೀ ಈಸ್ ಆಟ್ ಹೋಮ್, ಅವಳು ಮನೆಯಲ್ಲಿ ಇದ್ದಾಳೆ. ಇನ್ ಅಂದರೆ ಒಳಗೆ, ಯಾವುದೇ ವಸ್ತುವಿನ ಒಳಗಡೆ ಅಂದರೆ ಎಲ್ಲ ಕಡೆಯಿಂದ ಅದು ಮುಚ್ಚಿರಬೇಕು. ಆಗ ಇನ್ ಎ ಸಿಟಿ, ಇನ್ ಎ ಕಂಟ್ರಿ, ಇನ್ ಲಾರ್ಜ್ ಏರಿಯಾ. ಸ್ಟ್ಯಾಂಡ್ ಇನ್ ದ ರೂಮ್, ಕೊಠಡಿಯೊಳಗೆ ನಿಲ್ಲಿ. ಸ್ಟ್ಯಾಂಡ್ ಇನ್ ದ ಲೈನ್, ಸಾಲಿನಲ್ಲಿ ನಿಲ್ಲಿ. ದ ಕ್ಯಾಟ್ ಈಸ್ ಇನ್ ದ ರೂಮ್, ಬೆಕ್ಕು ಕೊಠಡಿಯೊಳಗೆ ಇದೆ. ಶೀ ಈಸ್ ಇನ್ ದ ಕಾರ್, ಅವಳು ಕಾರಿನೊಳಗೆ ಇದ್ದಾಳೆ. ಐ ಲಿವ್ ಇನ್ ಬ್ಯಾಂಗ್ಳೂರು, ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ. ಬುಕ್ಸ್ ಆರ್ ಇನ್ ದ ಬ್ಯಾಗ್, ಪುಸ್ತಕಗಳು ಚೀಲದ ಒಳಗೆ ಇವೆ. ಆನ್ ಅಂದರೆ ಮೇಲ್ಮೈ, ಅದಕ್ಕೆ ತಾಗಿ, ಸರ್ಫೇಸ್ ಅಂತಾರೆ. ಯಾವುದೇ ವಸ್ತುವಿನ ಮೇಲೆ ತಾಗಿರ್ಬೇಕಷ್ಟೇ. ಸ್ಟ್ಯಾಂಡ್ ಆನ್ ದ ಟೇಬಲ್, ಮೇಜಿನ ಮೇಲೆ ನಿಲ್ಲಿ. ಸ್ಟ್ಯಾಂಡ್ ಆನ್ ದ ಬ್ರಿಡ್ಜ್, ಸೇತುವೆ ಮೇಲೆ ನಿಲ್ಲಿ. ದ ಬುಕ್ ಈಸ್ ಆನ್ ದ ಟೇಬಲ್, ಪುಸ್ತಕ ಮೇಜಿನ ಮೇಲೆ ಇದೆ. ದ ಕೀಸ್ ಆರ್ ಆನ್ ದ ಟೇಬಲ್, ಚಾವಿಗಳು ಮೇಜಿನ ಮೇಲೆ ಇವೆ. ಹಿ ಲಿವ್ಸ್ ಆನ್ ಎಮ್ ಜಿ ರೋಡ್, ಅವನು ಎಮ್ ಜಿ ರೋಡ್ ಮೇಲೆ ವಾಸಿಸ್ತಾನೆ, ಅಂದರೆ ಎಮ್ ಜಿ ರೋಡ್ನಲ್ಲಿ ವಾಸಿಸ್ತಾನೆ. ಐ ಸಾ ಇಟ್ ಆನ್ ದ ಟಿ ವಿ, ನಾನು ಅದನ್ನು ಟಿ ವಿಯಲ್ಲಿ ನೋಡಿದೆ. ಓವರ್ ಮೇಲ್ಮೈ, ನೇರವಾಗಿ ಮೇಲೆ, ಕವರಿಂಗ್ ಸಹ ಆಗ್ತದೆ. ಸ್ಟ್ಯಾಂಡ್ ಓವರ್ ದ ಸ್ಟೆಪ್, ಮೆಟ್ಟಲಿನ ಮೇಲೆ ನಿಲ್ಲಿ. ಸ್ಟ್ಯಾಂಡ್ ಓವರ್ ದ ಲೈನ್, ರೇಖೆಯ ಮೇಲೆ ನಿಲ್ಲಿ. ಎ ಬ್ಲ್ಯಾಂಕೆಟ್ ಈಸ್ ಓವರ್ ದ ಬೆಡ್, ಬೆಡ್ ಮೇಲೆ ಕಂಬಳಿ ಹಾಕಲಾಗಿದೆ. ದ ಬ್ರಿಡ್ಜ್ ಗೋಸ್ ಓವರ್ ದ ರಿವರ್, ನದಿಯ ಮೇಲೆ ಸೇತುವೆ ಇದೆ. ಅಂಡರ್ ಅಂದರೆ ಕೆಳಗೆ, ನೇರವಾಗಿ ಕೆಳಗಿರಬೇಕು. ಸ್ಟ್ಯಾಂಡ್ ಅಂಡರ್ ದ ಟ್ರೀ, ಮರದ ಕೆಳಗೆ ನಿಲ್ಲಿ. ಸ್ಟ್ಯಾಂಡ್ ಅಂಡರ್ ದ ರೂಫ್, ಛಾವಣಿ ಕೆಳಗೆ ನಿಲ್ಲಿ. ದ ಬ್ಯಾಗ್ ಈಸ್ ಅಂಡರ್ ದ ಬೆಡ್, ಚೀಲ ಹಾಸಿಗೆಯ ಕೆಳಗೆ ಇದೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್, ಬೆಕ್ಕು ಮೇಜಿನ ಕೆಳಗಿದೆ. ಸಿಟ್ ಅಂಡರ್ ದ ಟ್ರೀ, ಮರದ ಕೆಳಗೆ ಕುಳಿತುಕೊಳ್ಳಿ. ನೆಕ್ಸ್ಟ್ ಎಬವ್ ಅಂದರೆ ಮೇಲೆ, ಎಲ್ಲಿ ಸಹ ಮೇಲೆ ಆದರೆ ಆಗ್ತದೆ. ಸ್ಟ್ಯಾಂಡ್ ಎಬವ್ ದ ಸ್ಟೇರ್ಸ್, ಮೆಟ್ಟಲುಗಳ ಮೇಲೆ ನಿಲ್ಲಿ. ಲ್ಯಾಂಪ್ ಈಸ್ ಎಬವ್ ದ ಟೇಬಲ್, ಲ್ಯಾಂಪ್ ಮೇಜಿನ ಮೇಲೆ ಇದೆ. ದ ಪ್ಲೇನ್ ಈಸ್ ಫ್ಲೈಯಿಂಗ್ ಎಬವ್ ದ ಕ್ಲೌಡ್ಸ್, ವಿಮಾನ ಮೋಡಗಳ ಮೇಲೆ ಹಾರುತ್ತಿದೆ. ನೆಕ್ಸ್ಟ್ ಬಿಲೋ, ಬಿಲೋ ಅಂದರೆ ಎಲ್ಲೋ ಕೆಳಗಡೆ. ಸ್ಟ್ಯಾಂಡ್ ಬಿಲೋ ದ ಬಾಲ್ಕನಿ, ಬಾಲ್ಕನಿ ಕೆಳಗಡೆ ನಿಲ್ಲಿ. ದ ಶೂಸ್ ಆರ್ ಬಿಲೋ ದ ಬೆಡ್, ಶೂಸ್ ಹಾಸಿಗೆಯ ಕೆಳಗೆ ಇವೆ. ದ ವ್ಯಾಲಿ ಈಸ್ ಬಿಲೋ ದ ಮೌಂಟನ್, ಕಣಿವೆ ಬೆಟ್ಟದ ಕೆಳಗೆ ಇದೆ. ಬಿಟ್ವೀನ್ ಅಂದರೆ ಎರಡು ಅಥವಾ ನಿರ್ದಿಷ್ಟ ಸಂಖ್ಯೆಯ ವಸ್ತುಗಳ ನಡುವೆ. ಸ್ಟ್ಯಾಂಡ್ ಬಿಟ್ವೀನ್ ಟೂ ಟ್ರೀಸ್, ಎರಡು ಮರಗಳ ನಡುವೆ ನಿಲ್ಲಿ. ಸ್ಟ್ಯಾಂಡ್ ಬಿಟ್ವೀನ್ ದಿ ಚೇರ್ಸ್, ಕುರ್ಚಿಗಳ ನಡುವೆ ನಿಲ್ಲಿ. ದ ಪಾರ್ಕ್ ಈಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ಹಾಸ್ಪಿಟಲ್, ಪಾರ್ಕ್ ಶಾಲೆ ಮತ್ತು ಆಸ್ಪತ್ರೆಯ ನಡುವೆ ಇದೆ. ಸಿಟ್ ಬಿಟ್ವೀನ್ ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್, ನಿನ್ನ ಅಣ್ಣ ಮತ್ತು ತಂಗಿಯ ನಡುವೆ ಕುಳಿತುಕೊಳ್ಳು. ಅಮಂಗ್, ಅಮಂಗ್ ಅಂದರೆ ಸಹ ನಡುವೆನೆ, ಬಟ್ ಇದು ಎರಡಕ್ಕಿಂತ ಜಾಸ್ತಿ ಅಥವಾ ಲೆಕ್ಕ ಮಾಡಲಿಕ್ಕೆ ಆಗದಾಗ ಅಂಥ ವಸ್ತುಗಳ ನಡುವೆ. ಸ್ಟ್ಯಾಂಡ್ ಅಮಂಗ್ ಯುವರ್ ಫ್ರೆಂಡ್ಸ್, ನಿನ್ನ ಸ್ನೇಹಿತರ ನಡುವೆ ನಿಲ್ಲಿ. ಸ್ಟ್ಯಾಂಡ್ ಅಮಂಗ್ ದ ಕ್ರೌಡ್, ಜನ ಸಮುದಾಯದ ನಡುವೆ ನಿಲ್ಲಿ. ಶೀ ಈಸ್ ಅಮಂಗ್ ಹರ್ ಫ್ರೆಂಡ್ಸ್, ಅವಳು ತನ್ನ ಸ್ನೇಹಿತರ ನಡುವೆ ಇದ್ದಾಳೆ. ದ ಹೌಸ್ ಈಸ್ ಎಮಾಂಗ್ ಟ್ರೀಸ್, ಮನೆ ಮರಗಳ ನಡುವೆ ಇದೆ. ನೆಕ್ಸ್ಟ್ ಬಿಸೈಡ್, ಪಕ್ಕದಲ್ಲಿ. ಸ್ಟ್ಯಾಂಡ್ ಬಿಸೈಡ್ ಮೀ, ನನ್ನ ಪಕ್ಕದಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಬಿಸೈಡ್ ದ ವಾಲ್, ಗೋಡೆಯ ಪಕ್ಕದಲ್ಲಿ ನಿಲ್ಲಿ. ಶೀ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ, ಅವಳು ನನ್ನ ಪಕ್ಕದಲ್ಲಿ ಕುಳಿತಿದ್ದಾಳೆ. ದ ಶಾಪ್ ಈಸ್ ಬಿಸೈಡ್ ದ ಸ್ಕೂಲ್, ಅಂಗಡಿ ಶಾಲೆಯ ಪಕ್ಕದಲ್ಲಿ ಇದೆ. ನೆಕ್ಸ್ಟು ಅದು ಸಹ ಪಕ್ಕದಲ್ಲಿ ಬಟ್ ವೆರಿ ಕ್ಲೋಸ್ ಇರುವಾಗ ನೆಕ್ಸ್ಟು ಇಮಿಡಿಯೇಟ್ಲಿ. ಸ್ಟ್ಯಾಂಡ್ ನೆಕ್ಸ್ಟ್ ಟು ಯುವರ್ ಫ್ರೆಂಡ್, ನಿನ್ನ ಸ್ನೇಹಿತರ ಪಕ್ಕದಲ್ಲಿ ನಿಲ್ಲಿ. ಸ್ಟ್ಯಾಂಡ್ ನೆಕ್ಸ್ಟ್ ಟು ದ ಕಾರ್, ಕಾರಿನ ಪಕ್ಕದಲ್ಲಿ ನಿಲ್ಲಿ. ಹಿ ಲಿವ್ಸ್ ನೆಕ್ಸ್ಟ್ ಟು ದ ಬ್ಯಾಂಕ್, ಅವನು ಬ್ಯಾಂಕ್ ಪಕ್ಕದಲ್ಲಿ ವಾಸಿಸುತ್ತಾನೆ. ಸಿಟ್ ನೆಕ್ಸ್ಟ್ ಟು ಯುವರ್ ಫ್ರೆಂಡ್, ನಿನ್ನ ಸ್ನೇಹಿತನ ಪಕ್ಕದಲ್ಲಿ ಕುಳಿತುಕೊಳ್ಳು. ಬಿಹೈಂಡ್ ಅಂದರೆ ಹಿಂದೆ, ಹಿಂದುಗಡೆ. ಸ್ಟ್ಯಾಂಡ್ ಬಿಹೈಂಡ್ ದ ಡೋರ್, ದ್ವಾರದ ಹಿಂದೆ ನಿಲ್ಲಿ. ಸ್ಟ್ಯಾಂಡ್ ಬಿಹೈಂಡ್ ದ ಟೀಚರ್, ಶಿಕ್ಷಕರ ಹಿಂದೆ ನಿಲ್ಲಿ. ದ ಕಾರ್ ಈಸ್ ಬಿಹೈಂಡ್ ದ ಹೌಸ್, ಕಾರು ಮನೆ ಹಿಂದೆ ಇದೆ.
ಹಿ ಈಸ್ ಹೈಡಿಂಗ್ ಬಿಹೈಂಡ್ ದ ಟ್ರೀ. ಅವನು ಮರದ ಹಿಂದೆ ಮರೆತುಕೊಂಡಿದ್ದಾನೆ. ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ, ಮುಂದುಗಡೆ. ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಹೌಸ್, ಮನೆಯ ಮುಂದೆ ನಿಲ್ಲಿ. ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ಕನ್ನಡಿಯ ಮುಂದೆ ನಿಲ್ಲಿ. ದ ಶಾಪ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್, ಅಂಗಡಿ ನನ್ನ ಮನೆಯ ಮುಂದೆ ಇದೆ. ದ ಟೀಚರ್ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್, ಶಿಕ್ಷಕ ತರಗತಿಯ ಮುಂದೆ ನಿಂತಿದ್ದಾರೆ. ನಿಯರ್ ಹತ್ತಿರ, ಸ್ಟ್ಯಾಂಡ್ ನಿಯರ್ ದ ವಾಲ್, ಗೋಡೆಯ ಹತ್ತಿರ ನಿಲ್ಲಿ. ಸ್ಟ್ಯಾಂಡ್ ನಿಯರ್ ದ ಕಾರ್, ಕಾರಿನ ಹತ್ತಿರ ನಿಲ್ಲಿ. ದ ಸ್ಕೂಲ್ ಈಸ್ ನಿಯರ್ ದ ಪಾರ್ಕ್, ಶಾಲೆ ಪಾರ್ಕ್ ಹತ್ತಿರ ಇದೆ. ಸಿಟ್ ನಿಯರ್ ಮೀ, ನನ್ನ ಹತ್ತಿರ ಕುಳಿತುಕೊಳ್ಳಿ. ಫಾರ್ ಫ್ರಮ್ ಅಂದರೆ ಒಂದು ಸ್ಥಳದಿಂದ ದೂರದಲ್ಲಿ. ಸ್ಟ್ಯಾಂಡ್ ಫಾರ್ ಫ್ರಮ್ ದಿ ಫೈರ್, ಬೆಂಕಿಯಿಂದ ದೂರ ನಿಲ್ಲಿ. ಸ್ಟ್ಯಾಂಡ್ ಫಾರ್ ಫ್ರಮ್ ದ ರೋಡ್, ರಸ್ತೆಯಿಂದ ದೂರ ನಿಲ್ಲಿ. ದ ಸ್ಕೂಲ್ ಈಸ್ ಫಾರ್ ಫ್ರಮ್ ಮೈ ಹೌಸ್, ಶಾಲೆ ನನ್ನ ಮನೆಯಿಂದ ದೂರ ಇದೆ. ಹಿ ಲಿವ್ಸ್ ಫಾರ್ ಫ್ರಮ್ ದ ಸಿಟಿ, ಅವನು ನಗರದಿಂದ ದೂರ ವಾಸಿಸುತ್ತಾನೆ. ಅಕ್ರಾಸ್ ಅಂದರೆ ಅಡ್ಡವಾಗಿ, ಈ ಕಡೆಯಿಂದ ಆ ಕಡೆ, ಅಕ್ರಾಸ್ ಅಥವಾ ಆಚೆ ಕಡೆ ಅಂತ ಹೇಳ್ಬೋದು. ಸ್ಟ್ಯಾಂಡ್ ಅಕ್ರಾಸ್ ದ ಸ್ಟ್ರೀಟ್, ರಸ್ತೆಯ ಆಚೆ ಕಡೆ ನಿಲ್ಲಿ, ಎದುರಿಗೆ. ದ ಸ್ಟ್ಯಾಂಡ್ ಅಕ್ರಾಸ್ ದ ಬ್ರಿಡ್ಜ್, ಸೇತುವೆಯ ಆಚೆ ಕಡೆ ನಿಲ್ಲಿ. ದ ಶಾಪ್ ಈಸ್ ಅಕ್ರಾಸ್ ದ ರೋಡ್, ಅಂಗಡಿ ರಸ್ತೆಯ ಆಚೆ ಕಡೆ ಇದೆ. ಆಪೋಸಿಟ್ ಅಂದರೆ ಎದುರು, ಮುಖವಾಗಿ. ದ ಬ್ಯಾಂಕ್ ಈಸ್ ಆಪೋಸಿಟ್ ದ ಸ್ಕೂಲ್, ಬ್ಯಾಂಕ್ ಶಾಲೆಯ ಎದುರಿಗೆ ಇದೆ. ದ ಶಾಪ್ ಈಸ್ ಆಪೋಸಿಟ್ ದ ಸ್ಕೂಲ್, ಅಂಗಡಿ ಶಾಲೆಯ ಎದುರೇ ಇದೆ. ನೆಕ್ಸ್ಟ್ ಪ್ರಿಪೊಸಿಷನ್ ಆಫ್ ಡೈರೆಕ್ಷನ್, ದಿಕ್ಕಿನ ಪ್ರಿಪೊಸಿಷನ್ಸ್ಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಯೂಸ್ ಮಾಡ್ತಾರೆ. ಟು ಅಂದರೆ ಕಡೆಗೆ. ಗೋ ಟು ಸ್ಕೂಲ್, ಶಾಲೆಗೆ ಹೋಗು. ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಅವಳು ಮಾರ್ಕೆಟ್ಗೆ ಹೋಗುತ್ತಿದ್ದಾಳೆ. ಇಂಟು ಅಂದರೆ ಹೊರಗಿನಿಂದ ಒಳಗಡೆ. ಗೋ ಇನ್ ಟು ದ ರೂಮ್, ಕೊಠಡಿಯ ಒಳಗೆ ಹೋಗು. ಪುಟ್ ದ ಮನಿ ಇನ್ ಟು ದ ಬ್ಯಾಗ್, ಹಣವನ್ನು ಚೀಲದೊಳಗೆ ಹಾಕು. ಆನ್ ಟು ಅಂದರೆ ಒಂದು ಕಡೆಯಿಂದ ಇನ್ನೊಂದರ ಮೇಲ್ಮೈ ಮೇಲೆ. ಉದಾಹರಣೆಗೆ ಜಂಪ್ ಆನ್ ಟು ದ ಬೆಡ್, ಹಾಸಿಗೆಯ ಮೇಲೆ ಜಂಪ್ ಮಾಡಿ. ಕ್ಲೈಮ್ ಆನ್ ಟು ದ ಟೇಬಲ್, ಮೇಜಿನ ಮೇಲೆ ಏರು. ಫ್ರಮ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಐ ಕೇಮ್ ಫ್ರಮ್ ಬ್ಯಾಂಗ್ಳೂರು, ನಾನು ಬ್ಯಾಂಗ್ಳೂರಿನಿಂದ ಬಂದೆ. ದಿಸ್ ಟ್ರೈನ್ ಕಮ್ಸ್ ಫ್ರಮ್ ಡೆಲ್ಲಿ, ಈ ರೈಲು ದೆಹಲಿಯಿಂದ ಬರುತ್ತದೆ. ನೆಕ್ಸ್ಟ್ ಔಟ್ ಆಫ್, ಹೊರಗೆ, ಒಳಗಿನಿಂದ ಹೊರಗೆ. ಕಮ್ ಔಟ್ ಆಫ್ ದ ರೂಮ್, ಕೊಠಡಿಯಿಂದ ಹೊರಗೆ ಬಾ. ಟೇಕ್ ದ ಬುಕ್ ಔಟ್ ಆಫ್ ದ ಬ್ಯಾಗ್, ಪುಸ್ತಕವನ್ನು ಚೀಲದ ಹೊರಗೆ ತೆಗೆ. ಟುವರ್ಡ್ಸ್ ಅಂದರೆ ಕಡೆಗೆ. ವಾಕ್ ಟುವರ್ಡ್ಸ್ ದ ಪಾರ್ಕ್, ಪಾರ್ಕ್ ಕಡೆಗೆ ನಡೆ. ದ ಡಾಗ್ ರ್ಯಾನ್ ಟುವರ್ಡ್ಸ್ ಮೀ, ನಾಯು ನನ್ನ ಕಡೆಗೆ ಓಡಿತು. ಅಲಾಂಗ್ ಅಂದರೆ ಜೊತೆಯಲ್ಲಿ, ದಾರಿಯಲ್ಲಿ. ವಾಕ್ ಅಲಾಂಗ್ ದ ರೋಡ್, ರಸ್ತೆಯ ಉದ್ದಕ್ಕೆ ನಡೆ, ಜೊತೆಯಲ್ಲಿ. ದ ರಿವರ್ ಫ್ಲೋಸ್ ಅಲಾಂಗ್ ದ ವಿಲೇಜ್, ನದಿ ಹಳ್ಳಿಯ ಉದ್ದಕ್ಕೆ ಹರಿಯುತ್ತದೆ. ಅಕ್ರಾಸ್ ಅಂದರೆ ಅಡ್ಡವಾಗಿ, ಅಡ್ಡವಾಗಿ ಹೋಗುವುದು ಅಥವಾ ದಾಟುವುದು ಅಂತ ಹೇಳ್ತಾರೆ. ಕ್ರಾಸ್ ಅಕ್ರಾಸ್ ದ ಸ್ಟ್ರೀಟ್, ರಸ್ತೆ ಅಡ್ಡವಾಗಿ ದಾಟು. ವಾಕ್ ಅಕ್ರಾಸ್ ದ ಬ್ರಿಡ್ಜ್, ಸೇತುವೆ ಮುಖಾಂತರ ಹೋಗು, ಅಡ್ಡವಾಗಿ. ಥ್ರೂ ಅಂದರೆ ಮೂಲಕ, ಅದರ ಒಳಗಿನಿಂದ ಹೊರಗೆ ಬರುವುದಕ್ಕೆ. ವಾಕ್ ಥ್ರೂ ದ ಪಾರ್ಕ್, ಪಾರ್ಕ್ ಮೂಲಕ ನಡೆ. ದ ರೋಡ್ ಗೋಸ್ ಥ್ರೂ ದ ಫಾರೆಸ್ಟ್, ರಸ್ತೆ ಕಾಡಿನ ಮೂಲಕ ಹೋಗುತ್ತದೆ. ಹಿ ಲುಕ್ಡ್ ಥ್ರೂ ದ ವಿಂಡೋ, ಅವನು ಕಿಟಕಿ ಮೂಲಕ ನೋಡಿದನು.